ಕನ್ನಡ ಸಿನಿಮಾಗಳು ಎಷ್ಟು 3 ವರ್ಷ ಕಷ್ಟಪಟ್ಟು ಮಾಡಿರ್ತಾರೆ, ಬಟ್ ಆದ್ರೂ ತೆರೆಗೆ ಬಂದಿದ ತಕ್ಷಣ ಓಡೋದೇ ಇಲ್ಲ. ಬಟ್ ಅದೇ ತಮಿಳು, ಮಲಯಾಳಂ, ಇಂಗ್ಲಿಷ್, ಹಿಂದಿ ಅಲ್ಲಿಗೆಲ್ಲ ಹೋಲಿಸ್ಕೊಂಡ್ರೆ ಅವರು 3 ವರ್ಷ ಮಾಡಿರಲ್ಲ, ಒಂದೇ ವರ್ಷ ಮಾಡಿರ್ತಾರೆ, ಆದ್ರೂ ತುಂಬಾ ಚೆನ್ನಾಗಿದೆ ಅಂತ ರೆಸ್ಪಾನ್ಸ್ ಬರೋ. ಬಟ್ ಯಾಕೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಹಿಂಗಾಗ್ತಾ ಇದೆ ಅನ್ನೋದು ಗೊತ್ತಿಲ್ಲ ಮ್ಯಾಮ್. ಅದೇ ಒಂದು ಅಂದರೆ ಇದು ತುಂಬ ದೊಡ್ಡ ವಿಚಾರ. ಈಗ ನನ್ನ ಶೈಲಿಯಲ್ಲಿ ಹೇಳ್ಬೇಕು ಅಂದರೆ ಅದೇನೋ ಹಿತ್ಲು ಗಿಡ ಮದ್ದಲ್ಲ ಅನ್ನಂಗೋ, ಅಥವಾ ನಮ್ಮ ಮನೆಯವ್ರಿಗಿಂತ ಪಕ್ಕದ ಮನೆ ಆಂಟಿ ಚೆನ್ನಾಗಿ ಕಾಣ್ತಾರೆ ಅಂತೀವಲ್ಲ, ಹಂಗೇನಾಗುತ್ತೋ ಗೊತ್ತಿಲ್ಲ. ತುಂಬ ಕಷ್ಟಪಟ್ಟು ಮಾಡಿರ್ತೀವಿ, ಅದು ಜನಕ್ಕೂ ರೀಚ್ ಆಗಬೇಕು ಮ್ಯಾಮ್, ಅವ್ರಿಗೂ ಇಷ್ಟ ಆಗಬೇಕು. ಇಷ್ಟ ಆದರೆ ಖಂಡಿತ ಬಂದೇ ಬರ್ತಾರೆ. ಬಟ್ ಹೌದು, ನೀವು ಹೇಳಿದಾಗ ಒಂದು ಸ್ವಲ್ಪ ಆ ಥರದ್ದಿದೆ. ಮೇ ಬಿ ಗೊತ್ತಿಲ್ಲ ಮೇಡಮ್, ಈ ಲಾಕ್ಡೌನ್ ಆದಾಗಿಂದ ಒಂದು ಸ್ವಲ್ಪ ಈ ಪರಭಾಷೆಗಳನ್ನ ಟಿ ವಿಗಳಲ್ಲಿ, OTTಗಳಲ್ಲಿ ನೋಡಿ ಅದೊಂದು ಅಭ್ಯಾಸ ಹಂಗೇನೋ ಆಗ್ತಿದೆ ಅಂತ ಅನಿಸುತ್ತೆ ಮ್ಯಾಮ್. ಸರ್, ಈಗ ಒಂದೇ ವರ್ಷ ಮಾಡಿ ಮುಗಿಸುವಂತಹ ಮೂವಿನ 3 ವರ್ಷ ತಗೋತಾ ಇದಾರಲ್ಲ, ಅವಶ್ಯಕತೆ ಇದೆಯಾ ಅನ್ನೋದು? ಇಲ್ಲ ಮೇಡಮ್, ಒಂದೊಂದು ಸತಿ ಕತೆ ಸ್ಕ್ರಿಪ್ಟು ಡಿಮ್ಯಾಂಡ್ ಮಾಡಿದಾಗ, ಕೆಲವು ಸತಿ ಏನೋ ದುಡ್ಡಿನ ಅಡಚಣೆಗಳಾದಾಗ, ಡೇಟ್ಸ್ಗಳು ಪ್ರಾಬ್ಲಮ್ ಆದಾಗ, ಆಮೇಲೆ ಈಗ ಒಂಚೂರು ದೊಡ್ಡ ಸ್ಕೇಲಲ್ಲಿ ಮಾಡುವಾಗ ಯೋಚನೆ ಮಾಡಲೇಬೇಕಾಗುತ್ತಲ್ಲ ಮ್ಯಾಮ್. ಈಗ ಒಂದು 20 ಜನನ ಒಪ್ಸೋಕ್ಕೆ, ಒಂದು 20 ಜನಕ್ಕೆ ಅಡುಗೆ ಮಾಡೋಕ್ಕೂ, ಒಂದು 2000 ಜನಕ್ಕೆ ಅಡುಗೆ ಮಾಡೋಕ್ಕೂ ಆ ಟೈಮ್ ವೇರಿಯೇಷನು ಅದೊಂದು ಇರುತ್ತಲ್ವ. ಸೊ ಆ ಥರದ್ರಿಂದ ಹಂಗೆ ಆಗ್ಬೋದು ಮ್ಯಾಮ್. ಇಲ್ಲ ಯಾರು ನಮಗೇನು ಆಸೆ ದುಡ್ಡು ಹಾಕ್ಬಿಟ್ಟು 6 ತಿಂಗಳಲ್ಲಿ ಆಗೋದನ್ನ 3 ವರ್ಷ ಮಾಡೋಕ್ಕೆ ಯಾರೂ ಅದು ಇಷ್ಟಪಡಲ್ಲ. ಅದು ಟೈಮ್ ತೊಗೊಳುತ್ತೆ ಮ್ಯಾಮ್.